ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ. ಎಲ್ಲರಿಗೂ ನವರಾತ್ರಿ 7ನೇ ದಿನದ ಶುಭಾಶಯಗಳು. ನವರಾತ್ರಿಯ 7ನೇ ದಿನದಂದು ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಕಾಳರಾತ್ರಿ ದೇವಿ ಎಂದರೆ ಕಾಳಿಯ ಸ್ವರೂಪ. ಕಾಳರಾತ್ರಿ ದುರ್ಗಾದೇವಿಯ 7ನೇ ರೂಪವಾಗಿ ಕಾಣಿಸಿಕೊಳ್ಳುತ್ತಾಳೆ. 7ನೇ ದಿನದಂದು ಕಾಳರಾತ್ರಿ ಪೂಜೆಯನ್ನು ಮಾಡುವ ಶುಭ ಮುಹೂರ್ತ ಯಾವುದು? ನವರಾತ್ರಿ 7ನೇ ದಿನದಂದು ಕಾಳರಾತ್ರಿ ದೇವಿಯ ಪೂಜಿಸುವುದು ಹೇಗೆ, ಅದರ ಮಹತ್ವ, ಬಣ್ಣ, ಮಂತ್ರವನ್ನು ಈ ವ್ಲಾಗ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನವರಾತ್ರಿಯ ಪ್ರತಿಯೊಂದು ದಿನವೂ ಹಬ್ಬದ ದಿನ. ದುರ್ಗಾದೇವಿಯು ವಿವಿಧ ರೂಪದಲ್ಲಿ ಪೂಜಿಸಲ್ಪಡುತ್ತದೆ. ಅದೇ ರೀತಿ ನವರಾತ್ರಿ ಹಬ್ಬದ 7ನೇ ದಿನದಂದು ದುರ್ಗಾದೇವಿಯ ಉಗ್ರ ರೂಪವೆಂದು ಕರೆಯಲಾಗುವ ಕಾಳರಾತ್ರಿ ಅಥವಾ ಕಾಳದೇವಿಯನ್ನು ಪೂಜಿಸಲಾಗುತ್ತದೆ. ದುರ್ಗಾದೇವಿಯ ಈ ಕಾಳರಾತ್ರಿ ರೂಪವು ಮನುಷ್ಯನ ಜೀವನದಲ್ಲಿ ಕತ್ತಲೆ ಮತ್ತು ಭಯವನ್ನು ದೂರ ಮಾಡುತ್ತಾಳೆ. ಇರುವ ಅಜ್ಞಾನವನ್ನು ನಾಶ ಮಾಡುತ್ತಾಳೆ. ರೂಪವು ವಿಜಯದ ಸಂಕೇತವಾಗಿದೆ. ನಾವು ಜೀವನದಲ್ಲಿ ಎದುರಿಸಬೇಕಾಗಿರುವುದಕ್ಕೆ ಈಕೆಯು ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತಾಳೆ. ಇನ್ನು ನವರಾತ್ರಿಯ 7ನೇ ದಿನದಂದು ಪೂಜೆಯ ವಿಧಾನವನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು. ಪೂಜೆ ಮಾಡುವ ಸ್ಥಳವನ್ನು ಶುದ್ಧಗೊಳಿಸಬೇಕು. ಕಾಳದೇವಿ ಅಥವಾ ದುರ್ಗಾದೇವಿಯ ಫೋಟೋವನ್ನು ಇಟ್ಟು ಪೂಜೆ ಸಲ್ಲಿಸಬೇಕಾಗುತ್ತದೆ. ಬಳಿಕ ಫೋಟೋ ಅಥವಾ ವಿಗ್ರಹಕ್ಕೆ ಕುಂಕುಮ, ಅರಿಶಿನ ಬಿಟ್ಟು ಹೂಗಳಿಂದ ಅಲಂಕರಿಸಬೇಕಾಗುತ್ತದೆ. ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ದೇವಿಗೆ ನೈವೇದ್ಯವಾಗಿ ಬಾಳೆಹಣ್ಣಿನ ರಸಾಯನ ಅಥವಾ ಅವಲಕ್ಕಿ, ಬೆಲ್ಲ ಸೇರಿಸಿದ ರಸಾಯನ ಕೂಡ ನೀವು ಆಕೆಗೆ ಅರ್ಪಿಸಬಹುದು. ನಂತರ ದುರ್ಗಾದೇವಿಯ ಅಥವಾ ಕಾಳಿ ದೇವಿಯ ಮಂತ್ರವನ್ನು ಪಠಿಸಬಹುದು. ಈ ದಿನದ ಬಣ್ಣ ಕೆಂಪು ಅಥವಾ ಗುಲಾಬಿ ಬಣ್ಣ. ತಾಯಿ ಕಾಳರಾತ್ರಿಯು ಕಾಳಿದೇವಿಯ ರೂಪವಾಗಿರುತ್ತಾಳೆ. ಈಕೆ 3 ಕಣ್ಣುಗಳನ್ನು ಹೊಂದಿರುತ್ತಾಳೆ. ಕತ್ತೆಯ ಮೇಲೆ ಕುಳಿತು ಸವಾರಿ ಮಾಡುತ್ತಾಳೆ. ಕಾಳರಾತ್ರಿಯು 4 ಕೈಗಳು ಹೊಂದಿದ್ದು ಬಲಗೈಯಲ್ಲಿ ವಮುದ್ರ ಮತ್ತು ಅಭಯಮುದ್ರಾ ಭಂಗಿಯಲ್ಲಿರುತ್ತಾಳೆ. ಆಕೆ ಭಕ್ತರಿಗೆ ಆಶೀರ್ವಾದ ಮತ್ತು ರಕ್ಷಣೆಯನ್ನು ನೀಡುತ್ತಿರುತ್ತಾಳೆ. ಎಡಗೈಯಲ್ಲಿ ಕಬ್ಬಿಣದ ಖಡ್ಗ ಮತ್ತು ಕತ್ತಿ ಹಿಡಿದಿರುತ್ತಾಳೆ. ಕಪ್ಪು ಮೈಬಣ್ಣ ಹೊಂದಿರುವ ಈಕೆಯ ದಿನದಂದು ನಾವು ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಈ ದಿನದ ಬಣ್ಣ ಗುಲಾಬಿ ಬಣ್ಣ. ಹೆಚ್ಚಾಗಿ ಈ ದೇವಿಯು ನಾಲಿಗೆಯನ್ನು ಬಾಯಿಂದ ಚಾಚಿಕೊಂಡಿರುವುದನ್ನು ತೋರಿಸಲಾಗುತ್ತದೆ ಮತ್ತು ಜ್ವಾಲೆಗಳು ಕೆಲವೊಮ್ಮೆ ಅವಳ ಸುತ್ತುವರಿಯುತ್ತಿರುತ್ತದೆ. ಅದು ಅವಳ ಉರಿಯುತ್ತಿರುವ ಸ್ವಭಾವ ಮತ್ತು ದುಷ್ಟತನವನ್ನು ಸುಡುವ ಸಾಮರ್ಥ್ಯವನ್ನು ಸಂಕೇತಿಸುತ್ತದೆ. ಈ ದಿನವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಮತ್ತು ಭೌತಿಕ ಮತ್ತು ಆಧ್ಯಾತ್ಮಿಕ ಕತ್ತಲೆಯ ನಾಶವನ್ನು ಸೂಚಿಸುತ್ತದೆ. ಕೆಂಪು ಬಣ್ಣ ಮತ್ತು ನಿರ್ಭೀತ ನಡವಳಿಕೆಯೊಂದಿಗೆ ಕಾಳರಾತ್ರಿ ದೇವಿಯು ಭಯ ಮತ್ತು ನಕಾರಾತ್ಮಕತೆಯನ್ನು ತೊಡೆದುಹಾಕುವ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ಕಾಳರಾತ್ರಿಯ ಮಂತ್ರವನ್ನು ತಿಳಿದುಕೊಳ್ಳೋಣ ಬನ್ನಿ. ಯಾ ದೇವಿ ಸರ್ವಭೂತೇಷು ಕಾಳರಾತ್ರಿರೂಪೇಣ ಸಂಸ್ಥಿತಾ ನಮಸ್ತೇತು ನಮಸ್ತೇಸ್ತು ನಮಸ್ತೇಸ್ತು ನಮೋ ನಮಃ. ಮಂತ್ರವನ್ನು ನೀವು ಪಠಿಸಿಕೊಂಡು ದೇವಿಯ ಪೂಜೆಯಲ್ಲಿ ಪಾತ್ರರಾಗಿದ್ದರೆ ದೇವಿಯೇ ನಿಮ್ಮಲ್ಲಿರುವ ದುಷ್ಟತನವನ್ನು ದೂರ ಮಾಡುತ್ತಾಳೆ. ಈ ಕಾಳರಾತ್ರಿಯ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ರೌದ್ರ ಅವತಾರ ಮತ್ತು ತುಂಬಾ ಉಗ್ರ ರೂಪದಲ್ಲಿರುವ ತಾಯಿ ದುರ್ಗೆಯು ಕಾಳರಾತ್ರಿಯಾಗಿ ರೂಪಧಾರಣೆ ಮಾಡಿ ತನ್ನ ಬಂಗಾರದ ಮೈಬಣ್ಣದ ಚರ್ಮವನ್ನು ಕಿತ್ತು ರಾಕ್ಷಸರ ವಿರುದ್ಧ ಹೋರಾಟ ಹೋಗುವವಳು. ಕಾಳರಾತ್ರಿಯು ಕಪ್ಪು ಹಾಗೂ ವಿಚಿತ್ರವಾಗಿ ಕಾಣಿಸುವವರು. ಆಕೆ ಎಲ್ಲ ರೀತಿಯ ದುಷ್ಟತೆ ಮತ್ತು ನಕಾರಾತ್ಮಕ ಶಕ್ತಿ ಹಾಗೂ ಭೀತಿ ದೂರ ಮಾಡುವವರು. ಆಕೆ ತನ್ನ ಭಕ್ತರಿಗೆ ವರ ನೀಡಿ ರಕ್ಷಿಸುವವರು. ಆಕೆ ತನ್ನ ಭಕ್ತರಿಗೆ ಹೆಚ್ಚಿನ ಸಂತೋಷ ಮತ್ತು ತೃಪ್ತಿ ಕರುಣಿಸುವವಳು. ಇದರಿಂದ ಆಕೆಯನ್ನು ಶುಭಕರಿ ಅಥವಾ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಇನ್ನು ಈ ತಾಯಿಗೆ ನೀವು ಮಲ್ಲಿಗೆ ಹೂವನ್ನು ಅರ್ಪಿಸಬೇಕು. ಕೆಂಪು ಬಣ್ಣದ ಗುಲಾಬಿ ಹೂವು, ದಾಸವಾಳ ಹೂವನ್ನು ಕೂಡ ನೀವು ಅರ್ಪಿಸಬಹುದು. ಕಾಳರಾತ್ರಿ ದೇವಿಗೆ ಪೂರ್ಣ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿದರೆ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ತಾಯಿ ತನ್ನನ್ನು ರಕ್ಷಿಸುತ್ತಾಳೆ ಎಂಬ ನಂಬಿಕೆ ಭಕ್ತರಲ್ಲಿ ಆಳವಾಗಿದೆ. ಕಾಳರಾತ್ರಿ ದೇವಿಯು ನಿಮ್ಮಲ್ಲಿರುವ ದುಷ್ಟತನವನ್ನು ದೂರ ಮಾಡಿ ಮನೆಯಲ್ಲಿರುವ ಎಲ್ಲರಿಗೂ
ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.